ಯೂನಿವರ್ಸಿಟಿ, ಡೀಮ್ ಟು ಬಿ ಯೂನಿವರ್ಸಿಟಿ, ಇದರ ಸಹ ಸಂಸ್ಥೆಯಾಗಿರುವಂಥ ಅಂದರೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಅದರ ವಿಶ್ವವಿದ್ಯಾನಿಲಯದ ಒಂದು ಸಂಸ್ಥೆಯಾದಂಥ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ವತಿಯಿಂದ ಒಂದು ಜಾಗತಿಕ ಸಂಘರ್ಷ ಮತ್ತು ಜವಾಬ್ದಾರಿ ಕುರಿತಂಥ 2 ದಿನಗಳ ಅಂತಾರಾಷ್ಟ್ರೀಯ ಮಾಧ್ಯಮ ಸಮಾವೇಶವನ್ನು ಇದೇ ಏಪ್ರಿಲ್ 28 ಮತ್ತು 29ರಂದು ನಮ್ಮ ನಿಟ್ಟೆಯ ಪನೀರ್ ಕ್ಯಾಂಪಸ್ನಲ್ಲಿ ಆಡಿಟೋರಿಯಂನಲ್ಲಿ ಆಯೋಜಿಸಲಿಕ್ಕೆ ಇದ್ದೇವೆ. ಪ್ರಚಾರದಿಂದ ಶಾಂತಿಯವರೆಗೆ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಜಾಗತಿಕ ಸಂಘರ್ಷಗಳಲ್ಲಿ, ಅಂದರೆ ಈಗ ಏನು ನಡೀತಾ ಇದೆ, ಯುದ್ಧದ ವಾತಾವರಣ ಆಗಿರಬಹುದು, ಸಂಘರ್ಷಗಳಿರ್ಬೋದು, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ಗಳಿರ್ಬೋದು, ಇದರಲ್ಲಿ ಮಾಧ್ಯಮದ ಜವಾಬ್ದಾರಿ ಏನು ಅನ್ನುವ ಒಂದು ಮರುಚಿಂತನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ಜಾಗತಿಕ ಅಸ್ಥಿರತೆಯ ಯುಗದಲ್ಲಿ ಬದಲಾಗುತ್ತಿರುವ ಮಾಧ್ಯಮದ ಜವಾಬ್ದಾರಿಗಳು, ಅದರ ಪಾತ್ರಗಳನ್ನ ಚರ್ಚಿಸುವ ನಿಟ್ಟಿನಲ್ಲಿ ಒಂದು ಮಾಧ್ಯಮದ ಪ್ರಮುಖರು ಮತ್ತು ಶಿಕ್ಷಣ ತಜ್ಞರನ್ನ ಒಳಗೊಂಡು ಈ ಸಮಾವೇಶವನ್ನ ಮಾಡಲಿಕ್ಕಿದ್ದೇವೆ. ದಿ ನ್ಯೂಸ್ ಮಿನಿಟ್ ಡಿಜಿಟಲ್ ಮಾಧ್ಯಮದ ಸಹಸ್ಥಾಪಕಿ ಮತ್ತು ಮುಖ್ಯ ಸಂಪಾದಕಿಯಾಗಿರುವಂತಹ ಧನ್ಯ ರಾಜೇಂದ್ರನ್ ಅವರು ಈ ಸಮಾವೇಶವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ MS ಮೂಡಿತಾಯ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅದಾದ ತಕ್ಷಣ ಅಮೆರಿಕದ ಕಾನ್ಸಸ್ ಸ್ಟೇಟ್ ಯೂನಿವರ್ಸಿಟಿಯ AQ ಮಿಲ್ಲರ್ ಸ್ಕೂಲ್ ಆಫ್ ಮೀಡಿಯಾ ಅಂಡ್ ಕಮ್ಯುನಿಕೇಷನ್ ನ ಮಾಜಿ ನಿರ್ದೇಶಕರು ಸಹ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ನಿಖಿಲ್ ಮೋರೋ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಆ ನಂತರ ನಿರಂತರ 2 ದಿವಸ 3 ಪ್ಯಾನೆಲ್ಗಳು ನಡೀಲಿಕ್ಕಿದೆ. ಒಂದು ಪತ್ರಕರ್ತರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರವನ್ನ ಮಾಡಲಿಕ್ಕಿದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಮೀಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಮೊದಲ ಬಾರಿಗೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಇಂದ ಕೊಡ್ತಾ ಇದ್ದೇವೆ. ಕಳೆದ 4 ವರ್ಷದಿಂದ ನಾವು ಈ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಸಾರಿ ಕಾನ್ಕ್ಲೇವ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪ್ಯಾನೆಲ್ ಡಿಸ್ಕಷನ್ ಗಳನ್ನ ಮಾಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದಂತಹ ಚಿದಂಬರ ಬೈಕಂಪಾಡಿ ಅವರಿಗೆ ಈ ಬಾರಿಯ ಮೀಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದೇವೆ. ಹಾಗೆ ಪ್ಯಾನೆಲ್ಗಳ ಬಗ್ಗೆ ಯಾರ್ಯಾರು ಬಂದು ಅತಿಥಿಗಳು ಪ್ಯಾನೆಲ್ಗಳನ್ನ ನಡೆಸ್ಕೊಡ್ಲಿಕ್ಕಿದ್ದಾರೆ, ಕಾರ್ಯಾಗಾರವನ್ನ ಯಾರು ನಡೆಸ್ಕೊಡ್ಲಿಕ್ಕಿದ್ದಾರೆ ಅನ್ನೋದ್ರ ಬಗ್ಗೆ ಈ ಸಮಾವೇಶದ ಸಂಚಾಲಕರಾದಂತಹ ಡಾಕ್ಟರ್ ಅನಿಶಾ ಅವರು ನಿಮಗೆ ವಿವರಣೆಯನ್ನ ನೀಡಲಿದ್ದಾರೆ. I extend a warm welcome to all of you for joining us today. Thank you. So this is a list of, we have a very good line of list of academicians, practitioners and people from, the defense, and also those who are representing international relations. So the first panel, we have Lieutenant General A.K. Butt. He is a Director General of Indian Space Association representing strategic and defense perspective. And we have Dhanya Rajendran, the inaugurator, also holding a session on representing digital media and storytelling aspects during the conflict reporting. Then we have Varadesh Kiragange, media academic and former director of MAHE, bringing institutional and communication insight to this panel. Then we have Bhaskar Hegde, Dr. Bhaskar Hegde, senior journalist representing regional and television media perspective, and he's digital editor for TV9 Bangalore. Then we have Mr. Chetan Kumar, senior assistant editor, The Times of India, bringing newsroom and reporting experiences. Then we have Mr. Stanley Carvalho, Indian journalist and former Reuters correspondent, offering international reporting perspective. Then we have Dr. Shraddha Rai, and from Rudram Dynamics Foundation, Gujarat. And we have Purnananda, contributing academic and research-based viewpoints. Also, we have Dr. Vignesh Ram from International Studies, MAHE, representing media education and interdisciplinary approach. So, all this we have chosen very wisely because we wanted perspective from all, media, academics, and also people who are in defense and international relations.